ಪಂದ್ಯ ಗೆಲ್ಲಿಸಿದ ನಂತರ ಇಶಾನ್ ಕಿಶನ್ ಹೇಳಿದ್ದೇನು, ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿದ್ದು ಇಶಾನ್ ಕಿಶನ್ಗೆ. IPL 2025 ಪ್ರಮುಖ ಪಂದ್ಯದಲ್ಲಿ RCB ಗೆಲ್ಲಬೇಕಾಗಿತ್ತು, ಆದರೆ ಗೆದ್ದಿದ್ದು SRH ತಂಡ. ಸೂಪರಾಗಿ ಆಡಿದ್ದು ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ ಅಂತಲೇ ಹೇಳ್ಬೋದು. ಇಶಾನ್ ಕಿಶನ್ ಅವರ ಇನ್ನಿಂಗ್ಸು ಬ್ರಿಲಿಯಂಟ್ ಆಗಿತ್ತು. 100 ಮಿಸ್ ಮಾಡಿಕೊಂಡ್ರು. RCB ವಿರುದ್ಧ ಮಾತ್ರ ಇವರು ಚೆನ್ನಾಗಿ ಆಡಿದ್ದಾರೆ. ಗೆದ್ದ ನಂತರ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟಿದ್ದು ಇಶಾನ್ ಕಿಶನ್ಗೆ. ಇಶಾನ್ ಕಿಶನ್ ವಿರಾಟ್ ಕೊಹ್ಲಿ ಬಗ್ಗೆ ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ. ವಿರಾಟ್ ಕೊಹ್ಲಿಯನ್ನು ನೋಡಿ ನನಗೆ ಇನ್ಸ್ಪಿರೇಷನ್ ಆಯಿತು, ಅವರ ಇನ್ನಿಂಗ್ಸ್ ನನಗೆ ಸಖತ್ ಇಷ್ಟ ಆಯಿತು, ಅವರಿಂದ ಇನ್ಸ್ಪೈರ್ ಆಗಿ ಈ ಒಂದು ಇನ್ನಿಂಗ್ಸ್ ಬಂತು. ನಾನು ಫಸ್ಟ್ ಬ್ಯಾಟಿಂಗ್ ಮಾಡಿ ಚೆನ್ನಾಗಿ ಆಡಿದೆ, ನಮ್ಮ ತಂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. RCB ಬೌಲಿಂಗು ಸ್ವಲ್ಪ ವೀಕ್ ಆಗೇ ಇತ್ತು, ಲೈನಲ್ಲಂತೂ ಕರೆಕ್ಟಾಗೇ ಮಾಡಿಲ್ಲ, ಅದಕ್ಕೆ ನಾವು ಇಷ್ಟೆಲ್ಲ ಚೆನ್ನಾಗಿ ಆಡಿದ್ವಿ. ಆದರೆ ಪಂದ್ಯ ಬದಲಿಸಿದ್ದು ನಮ್ಮ ತಂಡದ ಬೌಲರ್ಸ್ಗಳು ಅಂತ ಹೇಳ್ಬೋದು. ನಿತೀಶ್ ಕುಮಾರ್ ರೆಡ್ಡಿ, ಇಶಾನ್ ಮಲಿಂಗ ಸೂಪರಾಗಿ ಬೌಲಿಂಗ್ ಮಾಡಿದ್ರು, ಅಲ್ಲಿಂದ ನಾವು ಗೆದ್ವಿ. ಸ್ಪೆಷಲ್ ಥ್ಯಾಂಕ್ಸ್ ಟು ವಿರಾಟ್ ಕೊಹ್ಲಿ, ಅವರಿಂದ ನಾವು ತುಂಬಾ ಕಲಿಯೋದಿದೆ. ಆಲ್ ಫಾರ್ಮ್ಯಾಟ್ ಪ್ಲೇಯರು ಟೆಸ್ಟ್ಗೆ ವಿದಾಯ ಕೊಟ್ಟಿರ್ಬೋದು, ಆದರೆ ಅವ್ರನ್ನ ರೋಲ್ ಮಾಡಲು ಅಂತ ಇಶಾನ್ ಕಿಶನ್ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. IPL 2025 ಬೆಂಕಿಯಾಗಿತ್ತು ಗುರು. RCB ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ, ಆದರೆ ಕ್ವಾಲಿಫೈಯರ್ 1 ಆಡಬೇಕು ಅಂದರೆ ನೆಕ್ಸ್ಟ್ ಮ್ಯಾಚು ಲಕ್ನೋ ವಿರುದ್ಧ ಗೆಲ್ಲಲೇಬೇಕಾದಂಥ ಅನಿವಾರ್ಯವಿದೆ. RCB ತಂಡಕ್ಕೆ ಸಂಕಷ್ಟ ತಪ್ಪಿದಲ್ಲ, ಮೇನ್ ಪ್ಲೇಯರ್ಸ್ ಯಾರೂ ಕೂಡ ಇಲ್ಲ, ಹೇಸಲ್ವುಡ್ ಇಲ್ಲ, ಅದು ಬೌಲಿಂಗ್ಗೆ ದೊಡ್ಡ ಹೊಡೆತ ಆಗಿರೋದು RCB ತಂಡಕ್ಕೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.